ನ್ಯೂಸ್ 42 ಕನ್ನಡ. ನಮ್ಮದು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಒಂದು ಬೇಡಿಕೆಯನ್ನು ಇಟ್ಟಿದ್ದೀವಿ. ನಾವು 2016ರಿಂದ ಆಚೆ ಆಗಿರ್ತಕ್ಕಂತಹ ಅಪಾಯಿಂಟ್ ಆಗಿರ್ತಕ್ಕಂಥ ಶಿಕ್ಷಕ ಬಂಧುಗಳು, ನಾವು 1ರಿಂದ 7ನೇ ತರಗತಿ ಗಂಟ ಪಾಠ ಮಾಡೋದಕ್ಕೆ ನೇಮಕಾತಿಯನ್ನು ಹೊಂದಿದ್ದೀವಿ. ಆದರೆ C&R ಚೇಂಜ್ ಆಗಿ ನಾವು ನಮ್ಮನ್ನು 1ರಿಂದ 5ನೇ ತರಗತಿಗೆ ಸೀಮಿತ ಮಾಡಿದ್ದಾರೆ. ಅದು ತಪ್ಪು ಅಂತ ಹೇಳಿ ನಾವು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. C&R ನಿಯಮ ಯಾವಾಗ ಜಾರಿಗೆ ಬರಬೇಕು ಅಂದರೆ ಅದರ ಮುಂದಿನ ಹಂತದಲ್ಲಿ ನೇಮಕಾತಿ ಆಗ್ತಕ್ಕಂತಹ ಶಿಕ್ಷಕರಿಗೆ ಅದು ಅನ್ವಯ ಆಗುತ್ತೆ. ಅದರ ಹಿಂದೆ ನೇಮಕಾತಿ ಆಗಿರೋರಿಗೆ ಅದು ಅನ್ವಯ ಆಗಲ್ಲ. ಹಾಗಾಗಿ ನಾವು 1ರಿಂದ 7ನೇ ತರಗತಿಗೆ ನೇಮಕ ಆಗಿದ್ದೀವಿ. ಈಗ ನಮ್ಮನ್ನು 1ರಿಂದ 5ನೇ ತರಗತಿಗೆ ಸೀಮಿತ ಮಾಡಿ ಪಾಠ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದು ನಮಗಾಗಿರ್ತಕ್ಕಂಥ ಅವಮಾನ. ಹಾಗಾಗಿ ನಾವು ಈಗಾಗಲೇ 12/4/2024ರಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಹೋರಾಟವನ್ನು ಮಾಡಿದ್ದೀವಿ. ಆ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮಗೆಲ್ಲ ಭರವಸೆಯನ್ನು ನೀಡಿ ಒಂದು ಸಮಿತಿಯನ್ನು ರಚಿಸಿ 1 ತಿಂಗಳೊಳಗಾಗಿ ಒಂದು ವರದಿಯನ್ನು ತರಿಸ್ಕೊಂಡು ನಿಮಗೆ ನ್ಯಾಯವನ್ನು ಒದಗಿಸ್ತೀವಿ ಅಂತ ಹೇಳಿದರು. ಆದರೆ ಇಲ್ಲಿಯವರೆಗೆ 11 ತಿಂಗಳಾಗಿದೆ. ಇದರ ಬಗ್ಗೆ ಯಾವುದೇ ಪರಿಹಾರ ನಮಗೆ ಸಿಕ್ಕಿಲ್ಲ. ಹಾಗಾಗಿ ನಾವು ಈ ಒಂದು ದಿನ 12ನೇ ತಾರೀಕು DC ಅವ್ರ ಮುಖಾಂತರ ಮತ್ತು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಮುಖಾಂತರ ಮತ್ತು ನಮ್ಮ ಮಾನ್ಯ ಉಪನಿರ್ದೇಶಕರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಶಿಕ್ಷಣ ಮಂತ್ರಿಗಳಿಗೆ, ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ನಮ್ಮ ಅಹವಾಲವನ್ನು ಸಲ್ಲಿಸ್ತಾ ನಮಗೆ ನ್ಯಾಯ ದೊರಕಿಸಿಕೊಡಿ ಅಂತ ಕೇಳ್ತಾ ಇದ್ದೀವಿ. DC ಅವರು ತಾವು ಕೊಟ್ಟಿರ್ತಕ್ಕಂಥ ಮನವಿಯನ್ನು ನಾವು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ತೀವಿ ಅಂತ ಹೇಳಿದರೆ ನಾವು DC ಅವರ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಬೇಡಿಕೆ ನಾವು ಈ ತಿಂಗಳ 25ರ ಒಳಗಾಗಿ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು. ಬೇಡಿಕೆಯನ್ನು ಈಡೇರಿಸ್ತಾ ಹೋದರೆ ನಾವು 25ರ ನಂತರ ರಾಜ್ಯ ಮಟ್ಟದಲ್ಲಿ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಮೊದಲನೇ ಬಾರಿಗೆ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ರಾಜ್ಯ ಸಂಘದ ಎಲ್ಲ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳು ಸಾಂಕೇತಿಕವಾಗಿ ಒಂದು ದಿನ ಧರಣಿಯನ್ನು ಹಮ್ಮಿಕೊಳ್ತೀವಿ ಫ್ರೀಡಮ್ ಪಾರ್ಕ್ನಲ್ಲಿ. ಆದರೂ ಸಹ ನಮ್ಮ ಬೇಡಿಕೆ ಈಡೇರದೆ ಹೋದರೆ ನಾವು ಅನಿರ್ದಿಷ್ಟ ಅವಧಿ ಮುಷ್ಕರವನ್ನು ಅದೇ ಫ್ರೀಡಮ್ ಪಾರ್ಕ್ನಲ್ಲಿ ಆಯೋಜನೆ ಮಾಡಿ ಈ ವರ್ಷದ ಶಿಕ್ಷಕರ ದಿನಾಚರಣೆಯನ್ನು ಬಹಿಷ್ಕರಿಸಿ ನಾವು ಫ್ರೀಡಮ್ ಪಾರ್ಕ್ನಲ್ಲೇ ಎಲ್ಲ ನಮ್ಮ ಶಿಕ್ಷಕ ಬಂಧುಗಳು ಸೇರಿ ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ನ್ಯೂಸ್ 42 ಕನ್ನಡ.